ಸಿಲಿಕಾನ್ ಸಿಟಿ ಬೆಂಗಳೂರು ದಿನದಿಂದ ದಿನಕ್ಕೆ ಕಾಂಕ್ರೀಟ್ ಕಾರ್ಡ್ ಆಗ್ತಾ ಇದ್ದು ಎಲ್ಲಿ ನೋಡಿದ್ರೂ ಕೂಡ ಕಟ್ಟಡಗಳೇ ಕಾಣಿಸ್ತಾ ಇದ್ದು ಹಸಿರೀಕರಣವೇ ನಾಶವಾಗಿ ಹೋಗಿದೆ. ಇದೀಗ ಎಚ್ಚೆತ್ತುಕೊಂಡಿರತಕ್ಕಂತಹ ಬಿಬಿಎಂಪಿ ತಂತ್ರಜ್ಞಾನವನ್ನ ಬಳಸಿಕೊಂಡು ಬೆಂಗಳೂರಿನ ಹಸಿರು ಹೊದಿಕೆಯನ್ನ ಮರಳಿ ತರುವಂತಹ ಪ್ರಯತ್ನಕ್ಕೆ ಕೈ ಹಾಕಿದೆ. ಹೌದು, ಬಿಬಿಎಂಪಿ ಅರಣ್ಯ ವಿಭಾಗ ಮ್ಯಾಪಥಾನ್ ಯೋಜನೆಯ ಅಡಿಯಲ್ಲಿ ಈ ವರ್ಷ 50,000 ಸಸಿಗಳನ್ನು ನೆಡುವಂತಹ ಯೋಜನೆಯನ್ನು ಹಾಕೊಂಡಿದೆ. ಈ ಯೋಜನೆಯಡಿ ಸಸಿ ನೆಟ್ಟು ಬೆಳೆಸಲು ಯೋಗ್ಯವಾದಂತಹ ಸ್ಥಳವನ್ನು ಗುರುತಿಸಲು ಎಐ ಆಧಾರಿತ ಮ್ಯಾಪಥಾನ್ ಯೋಜನೆಯನ್ನು ಬಿಬಿಎಂಪಿ ಪರಿಚಯಿಸಿದ್ದು, ಈ ಮೂಲಕ ಸಾರ್ವಜನಿಕರು ತೋರಿಸಿದಂತಹ ಜಾಗದಲ್ಲಿ ಅಧಿಕಾರಿಗಳು ಗಿಡವನ್ನು ನೆಡಲಿದ್ದಾರಂತೆ. ಹೌದು, ಸಾರ್ವಜನಿಕರು ಗಿಡ ನೆಡಲು ತೋರುವಂತಹ ಜಾಗದಲ್ಲಿ ಸೂಕ್ತವಾದಂತಹ ತೆರೆದ ಸ್ಥಳವನ್ನು ನಾಗರಿಕರೇ ಗುರುತಿಸಿ ಬಿಬಿಎಂಪಿಗೆ ಮಾಹಿತಿಯನ್ನು ಒದಗಿಸುತ್ತಾರೆ. ಈ ಮಾಹಿತಿಯನ್ನು ಆಧರಿಸಿ ಅಧಿಕಾರಿಗಳು ಸ್ಥಳವನ್ನು ಪರಿಶೀಲನೆ ಒಳಪಡಿಸುತ್ತಾರೆ. ಈ ಮೂಲಕ ಖಾಲಿ ಜಾಗ ಹಾಗೆ ಖಾಸಗಿ ಒಡೆತನಕ್ಕೆ ಸೇರಿದೆಯಾ ಅಥವಾ ಸರ್ಕಾರಿ ಅರೆ ಸರ್ಕಾರಿ ಎಂಬುದನ್ನು ಖಚಿತ ಮಾಹಿತಿಯ ಕಲೆ ಹಾಕಲಾಗುತ್ತೆ. ಒಂದು ವೇಳೆ ಸ್ಥಳ ಖಾಸಗಿ ಒಡೆತನಕ್ಕೆ ಸೇರಿದ್ರೆ ಮಾಲೀಕರು ಅನುಮತಿಸಿದ್ರೆ ಮಾತ್ರ ಸಸಿ ನೆಡಲು ಕ್ರಮವನ್ನು ಕೈಗೊಳ್ಳಲಾಗುತ್ತೆ. ಇಲ್ಲದಿದ್ದರೆ ಆ ಸ್ಥಳವನ್ನು ತಿರಸ್ಕರಿಸಲಾಗುತ್ತಂತೆ. ಅಲ್ಲದೆ ನೀರಿನ ಲಭ್ಯತೆ, ನಿರ್ವಹಣೆಯ ಅನುಕೂಲತೆಯ ಬಗ್ಗೆ ಕೂಡ ಪರಿಶೀಲನೆ ನಡೆಸಲಾಗುತ್ತಂತೆ. ಅದಾದ ನಂತರ ಮಣ್ಣು ಮತ್ತು ಪೋಷಕಾಂಶಗಳ ಆಧಾರಿತ ಮೇಲೆ ಯಾವ ಜಾತಿಯ ಗಿಡವನ್ನ ನೆಡಬಹುದು ಎಂಬುದನ್ನು ಅರಣ್ಯ ವಿಭಾಗ ನಿರ್ಧರಿಸುತ್ತಂತೆ. ಸದ್ಯ ಈ ಯೋಜನೆಯ ಅಡಿ ಬೊಮ್ಮನಹಳ್ಳಿಯ ವಲಯದಲ್ಲಿ ಈಗಾಗಲೇ 8,000 ಸಸಿಗಳನ್ನು ಕೂಡ ಯಶಸ್ವಿಯಾಗಿ ನೆಡಲಾಗಿದ್ದು, ಉಳಿದ ವಲಯಗಳಲ್ಲಿಯೂ ಕೂಡ ವಿಸ್ತರಿಸಲಾಗ್ತಾ ಇದೆ. ಈ ಗಿಡ ನೆಡುವ ಮೂಲಕ ನಗರದಲ್ಲಿ ದೊಡ್ಡ ಹಸಿರು ವಲಯವನ್ನು ಸೃಷ್ಟಿಸಲು ಈಗಾಗಲೇ ಬಿಬಿಎಂಪಿ ಸಜ್ಜಾಗ್ತಾ ಇದೆ.